ರಾಯಚೂರಿನಲ್ಲಿ ಕೈಗಾರಿಕಾ ನಿವೇಶನಗಳ ನೋಂದಣಿಯಲ್ಲಿ ತೊಂದರೆಯಾಗುತ್ತಿದ್ದು ಈ ಖಾತಾ ಗೊಂದಲದಿಂದ ಉದ್ಯಮಿಗಳಿಗೆ ಸಂಕಷ್ಟ ಎದುರಾಗಿದೆ ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ತಿಳಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರ ಕಾವೇರಿ 2.0 ಆಪ್ ಮೂಲಕ ಈ ಖಾತಾ ಕಡ್ಡಾಯ ಮಾಡಿದ ಪರಿಣಾಮ ಸರ್ಕಾರಿ ಸಂಸ್ಥೆಗಳಿಂದ ಹಂಚಿಕೊಂಡ ಕೈಗಾರಿಕಾ ನಿವೇಶನಗಳ ನೋಂದಣಿ ಕಾರ್ಯವೇ ಅತಿ ಸಂಕೀರ್ಣಗೊಂಡಿದ್ದು ಉದ್ಯಮಿಗಳು ದೊಡ್ಡ ಸವಾಲಿನ ಮಧ್ಯೆ ಸಿಲುಕಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಸರ್ಕಾರದ ಎಪಿಎಂಸಿ, ಕೆಐಎಡಿಬಿ, ಕೆಎಸ್ಎಸ್ಐಡಿಸಿ, ಹೌಸಿಂಗ್ ಬೋರ್ಡ್ ಮುಂತಾದ ಸಂಸ್ಥೆಗಳಿಂದ ವಿತರಿಸಲಾದ ಕೈಗಾರಿಕಾ ನಿವೇಶನಗಳಿಗೆ ಈಗ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಈ ಖಾತಾ ಇಲ್ಲದೆ ನೋಂದಣಿ ಮಾಡಲಾಗುತ್ತಿಲ್ಲ. ಸಾಮಾನ್ಯವಾಗಿ ಈ ಖಾತಾ ನಗರ ಪ್ರದೇಶದ ಲೇಔಟ್ಗಳು ಮತ್ತು ಹಳೆಯ ಮನೆಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂಬ ಅಭಿಪ್ರಾಯ ಉದ್ಯಮಿಗಳಲ್ಲಿತ್ತು. ಆದರೆ ಈಗ ಕೈಗಾರಿಕಾ ನಿವೇಶನಗಳಿಗೂ ಕಡ್ಡಾಯಗೊಳಿಸಿದ ಪರಿಣಾಮ ಗೊಂದಲ ಉಂಟಾಗಿದೆ ಎಂದರು. ಈ ಖಾತಾ ಯಾರು ಕೊಡಬೇಕು ಎಂಬ ಪ್ರಶ್ನೆಗೆ ಯಾವುದೇ ಇಲಾಖೆ ಸ್ಪಷ್ಟತೆ ನೀಡದಿರುವುದು ಸಮಸ್ಯೆ ಮತ್ತಷ್ಟು ಜಟಿಲಗೊಳಿಸಿದೆ. ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರು ಎಪಿಎಂಸಿಯೇ ನೀಡುತ್ತದೆ ಎಂದು ತಿಳಿಸಿದರೆ ಎಪಿಎಂಸಿ ಅಧಿಕಾರಿಗಳು ಈ ಕುರಿತು ಮೇಲಾಧಿಕಾರಿಗಳಿಂದ ಯಾವುದೇ ಆದೇಶ ಬಂದಿಲ್ಲ ಎಂದು ಹೇಳುತ್ತಿರುವವರು. ಇದೇ ರೀತಿ ಕೆಐಎಡಿಬಿ, ಕೆಎಸ್ಎಸ್ಐಡಿಸಿ ಹಾಗೂ ಹೌಸಿಂಗ್ ಬೋರ್ಡ್ ಇಲಾಖೆಗಳಿಂದಲೂ ಸ್ಪಷ್ಟತೆ ಇಲ್ಲ. ಇದರ ಪರಿಣಾಮ ಕೈಗಾರಿಕಾ ನಿವೇಶನಗಳ ನೋಂದಣಿ, ಬ್ಯಾಂಕ್ ಸಾಲ, ಜಾಮೀನು ಯೋಜನೆ ವಿಸ್ತರಣೆಗೆ ಅಗತ್ಯ ದಾಖಲೆಗಳ ಪ್ರಕ್ರಿಯೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸರ್ಕಾರಿ ಸಂಸ್ಥೆಗಳೇ ಈ ಖಾತಾ ನೀಡುವುದಕ್ಕೆ ಸ್ಪಷ್ಟ ಮಾರ್ಗಸೂಚಿ ನೀಡದಿರುವುದು ಅವೇ ಬೋಗಸ್ ಎನ್ನುವ ಪ್ರಶ್ನೆ ಎಬ್ಬಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 450ಕ್ಕೂ ಹೆಚ್ಚು ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು ಲಕ್ಷಾಂತರ ರೂಪಾಯಿ ಜಿಎಸ್ಟಿ, ಎಪಿಎಂಸಿ ಸೆಸ್ ಹಾಗೂ ಇತರೆ ತೆರಿಗೆಗಳನ್ನು ಪಾವತಿಸುತ್ತಿರುವುದು ಜೊತೆಗೆ ಸಾವಿರಾರು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿರುವುದಾದರೂ ಸರ್ಕಾರಕ್ಕೆ ಉದ್ಯಮಿಗಳ ಸಂಕಷ್ಟದ ಬಗ್ಗೆ ಕಾಳಜಿ ಕಾಣುತ್ತಿಲ್ಲ ಎಂದರು. ಈ ಖಾತಾ ಗೊಂದಲ ನಿವಾರಣೆಗೆ ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ಕೈಗಾರಿಕಾ ನಿವೇಶನಗಳಿಗೆ ಕಾವೇರಿ 2.0 ಆಪ್ನಲ್ಲಿ ಈ ಖಾತಾ ಕಡ್ಡಾಯವಿಲ್ಲದೆ ನೋಂದಣಿ ಮಾಡಲು ಅವಕಾಶ ಕಲ್ಪಿಸಬೇಕು ಎಂದು ಸಂಘ ಎಲ್ಲ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. 7 ದಿನಗಳೊಳಗೆ ಪರಿಹಾರ ಒದಗಿಸದಿದ್ದರೆ ರಾಯಚೂರು ಜಿಲ್ಲೆಯ ಎಲ್ಲಾ ಕೈಗಾರಿಕೆಗಳನ್ನು ಬಂದ್ ಮಾಡಿ ದೊಡ್ಡ ಮಟ್ಟದ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ್ ಚುಕ್ಕಿ, ಮನ್ಕಲ್ ರಾಕೇಶ್, ಎಸ್ ರಮೇಶ್ ಉಪಸ್ಥಿತರಿದ್ದರು. ಸರ್ಕಾರ ಈ ಖಾತೆ ಬಗ್ಗೆ ಸಾಕಷ್ಟು ತೊಂದರೆಗಳನ್ನು ಬಂದಿದೆ. ನಮ್ಮ ಸಬ್ ರಿಜಿಸ್ಟರ್ನಲ್ಲಿ ಈ ಖಾತೆ ಇರಲಾರ್ದ ರಿಜಿಸ್ಟ್ರೇಷನ್ ಆಗಲ್ಲ, ಬ್ಯಾಂಕ್ ರಿಜಿಸ್ಟ್ರೇಷನು ಆಗಬಾರದು. ಆದ ಕಾರಣ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಶಿವಾನಂದ ಪಾಟೀಲ್ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಗೌರ್ಮೆಂಟ್ ಸಂಸ್ಥೆಗಳಿಂದ ಕೆಐಡಿಬಿ, ಕೆಎಸ್ಎಸ್ಐಡಿಸಿ, ಎಪಿಎಂಸಿ, ಹೌಸಿಂಗ್ ಬೋರ್ಡ್ ಅಲಾಟ್ಮೆಂಟ್ ಆಗಿತ್ತು. ಅದಕ್ಕೆ ಈ ಖಾತಾ ಕಾವೇರಿ 2ನಲ್ಲಿ ತೆಗೆದುಹಾಕಬೇಕೆಂದು ಕೃಷ್ಣ ಬೈರೇಗೌಡರು ಕೂಡ ಲೆಟರ್ ಕೊಟ್ಟಿದ್ವಿ. ಆದರೆ ಇದು ಮುಖ್ಯಮಂತ್ರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಬರ್ದಾರೆ. ಆದರೆ ಬರೆದರೂ ಇದನ್ನ ಯಾವ ರೀತಿ ತೊಗೋಬೇಕನ್ನೋದು ಏನು ತೊಗೊಂಡೇ ಇಲ್ಲ, ಆ್ಯಕ್ಷನೇ ತೊಗೊಂಡಿಲ್ಲ. ಇದ್ರ ಮೇಲೆ ಯಾವ ಡಿಸ್ಕಷನ್ ಆಗಿಲ್ಲ. ಆದ ಕಾರಣ ದಯವಿಟ್ಟು ಇದನ್ನು ಇಮಿಡಿಯೇಟಾಗಿ ನಮಗೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಒಂದು ವೇಳೆ ಮಾಡಲಿಲ್ಲ ಅಂದರೆ ನಾವೆಲ್ಲ ಇಂಡಸ್ಟ್ರಿಯವರು ಸ್ಟ್ರೈಕ್ ಮಾಡಿ ಒಂದು ದಿವಸ ಕಂಪ್ಲೀಟ್ ಬಂದ್ ಮಾಡಿ ಈ ಉದ್ಯೋಗ ಸಿಗಲಾರ್ದಂಗೆ ಆಗ್ತದೆ. ಕೇಂದ್ರ ಸರ್ಕಾರ ನೋಡಿದರೆ MSME ಇಂಡಸ್ಟ್ರಿ ಬೆಳವಣಿಗೆ ಆಗಬೇಕಾಗ್ತದೆ, ಇಲ್ಲಿ ನೋಡಿದರೆ ಕುಂಠಿತವಾಗ್ತದೆ. ನಮ್ಮ ಕರ್ನಾಟಕದಲ್ಲಿ ಇನ್ನು ಇಂಡಸ್ಟ್ರಿ ಬರಬೇಕಂದ್ರೆ ಭಾಳ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಇದನ್ನು ಗಮನಕ್ಕೆ ತಗೊಂಡು ಇದು ಪರಿಹಾರ ಮಾಡಬೇಕೆಂದು. इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।